ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಾನಿರೋ ಜಾಗ ಬಂದುಬಿಟ್ಟು ಇದು ವಿಕಾಸಸೌಧ ಅಂತ ಹೇಳಿ. ಇದ್ರ ಪಕ್ಕದಲ್ಲೇ ಇದೆ ನೋಡಿ, ಇದು ವಿಧಾನಸೌಧ. ಇದು ವಿಧಾನಸೌಧ, ಇದು ವಿಕಾಸಸೌಧ, ಎರಡು ಪಕ್ಕದಲ್ಲೇ ಇದೆ. ನೀವೇನಾದರೂ ಮೆಟ್ರೋಗೆ ಬರೋಂಗಿದ್ರೆ ಇಲ್ಲೇ ಪಕ್ಕದಲ್ಲೇ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರೋ ಸ್ಟಾಪ್ ಇದೆ. ಇಲ್ಲಿ ಇಳಿದ ತಕ್ಷಣವೇ ಪಕ್ಕದಲ್ಲೇ ಗೇಟ್ ಇದೆ, ಆರಾಮಾಗಿ ಬರ್ಬೋದು. ಆಮೇಲೆ ಇನ್ನೊಂದು ವಿಜಯ್ ಮಲ್ಯ ಅವ್ರ ಬಿಲ್ಡಿಂಗ್ ಬಂದುಬಿಟ್ಟು ಇಲ್ಲೇ ಇರೋದು. ಈ ಮರ ಅಡ್ಡ ಆಗಿದೆ. ಆ್ಯಕ್ಚುಲಿ ಈ ಬಿಲ್ಡಿಂಗ್ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಕ್ಲಿಯರಾಗಿ ಕಾಣಿಸುತ್ತೆ ವಿಜಯ್ ಮಲ್ಯ ಬಿಲ್ಡಿಂಗು. ಅದನ್ನು ನಾನು ವಿಡಿಯೋ ಕ್ಲಿಪ್ಪಿಂಗ್ ನಾನು ಹಾಕ್ತೀನಿ, ಆ ವಿಡಿಯೋ ತಗೊಂಡಿದ್ದೀನಿ. ಸೊ ಎಕ್ಸಾಕ್ಟಾಗಿ ನಾನು ಅಲ್ಲಿ ನಿಂತ್ಕೊಂಡಿದ್ದೆ, ಅಲ್ಲೊಬ್ಬರು ನಿಂತ್ಕೊಂಡಿದ್ದೀರಲ್ಲ, ಅಲ್ಲಿಂದ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿದ್ದೀನಿ ವಿಜಯ್ ಮಲ್ಯ ಬಿಲ್ಡಿಂಗ್ನ. ಸೊ ಅದನ್ನು ಹಾಕ್ತೀನಿ, ನೋಡಿ ನೀವು ಒಂದು ಸತಿ ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಅಂತ. ಸೊ ಇದು ವಿಧಾನಸೌಧ, ಇದು ವಿಕಾಸಸೌಧ. ಸೊ ಅಲ್ಲಿ ನೀವು ನೋಡ್ತಿರ್ಬೋದು ಪ್ರೆಸ್ಟೀಜಿಂದು ಬಿಲ್ಡಿಂಗ್ ಕಾಣಿಸ್ತಿದೆ. ಅದು ಬಂದ್ಬಿಟ್ಟು ಪ್ರೆಸ್ಟೀಜ್ ಬಿಲ್ಡಿಂಗು. ಇಲ್ಲಿ ಅದ್ರ ಪಕ್ಕದಲ್ಲಿ ಒಂದು ಗಾಂಧೀಜಿ ಸ್ಟ್ಯಾಚ್ಯೂ ಇದೆ. ಸೊ ನೋಡಿ, ಇಲ್ಲಿ ಇರೋದೆಲ್ಲ ಬರೀ ಗೌರ್ಮೆಂಟ್ ಕಾರ್ಸ್ ಎಲ್ಲ, ಇನೋವಾ ಫಾರ್ಚುನರ್. ಅದರ ಹಿಂದೆ ನೋಡಿ ಗೌರ್ಮೆಂಟ್ ಆಫ್ ಕರ್ನಾಟಕ ಬ್ಯಾಡ್ಜಿಂಗ್. ಗೈಸ್, ಇಲ್ಲಿ ಕೆಲಸ ಮಾಡೋರ್ದೆಲ್ಲ ದೇವ್ರ ಕೆಲಸ ಹೇಳ್ತಾರಲ್ಲ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಅಂದ್ಬಿಟ್ಟು ಒಬ್ರೊಬ್ಬರು ದುಡ್ಡು ಮಾತ್ರ ತುಂಬ ದುಡಿತಾರೆ. ಸಂಬಳಕ್ಕಿಂತ ಬೇರೆಯೇ ಜಾಸ್ತಿ ಇರುತ್ತೆ. ಅದು ಅರ್ಥ ಆಗಿದೆ ಅನ್ಕೊಂತೀನಿ ಏನಂತ. ಸೊ ನಮ್ಮ ಅಕ್ಕ ನೋಡಿ ಅಲ್ಲಿ ಕೂತಿದ್ದಾರೆ, ಫುಲ್ ಬಿಲ್ಡಿಂಗೆಲ್ಲ ಓಡಾಡ್ಕೊಂಬಂದು ಸುಸ್ತಾಗ್ಬಿಟ್ಟಿದೆ ಅವರಿಗೆ. ವಿಡಿಯೋ ಮಾಡಬೇಡ ಅಂತ ತಲೆ ಅಲ್ಲಾಡಿಸ್ತಾರೆ. ಗೈಸ್ ನೋಡಿ, ಇಲ್ಲಿ 5 ನಿಮಿಷ ಕುತ್ಕೊಂಡ್ರೆ ಸಾಕು ವಿಕಾಸಸೌಧದ ಹತ್ರ. ಫುಲ್ಲು ಇನೋವಾ ಫಾರ್ಚುನರ್. ಅದು ಬಿಟ್ಟರೆ ಬೇರೆ ಗಾಡಿ ನೋಡೋಕ್ಕೆ ಸಿಗೋಲ್ಲ ನಿಮಗೆ. ಪ್ರತಿಯೊಬ್ಬರು ಅದೇ ಯೂಸ್ ಮಾಡೋದು ಗೈಸ್, ಇನೋವಾ ಕ್ರಿಸ್ಟಾ ಇಲ್ಲಾಂದರೆ ಫಾರ್ಚುನರ್. ನೋಡಿ, ಇಲ್ಲೊಂದು ಫಾರ್ಚುನರು. ಆಮೇಲೆ ಗೈಸ್, ಇಲ್ಲಿ ವಿಕಾಸಸೌಧದ ಈಚೆ ಫುಟ್ಪಾತ್ ಹತ್ರ ಮರ ಇದೆ, ತುಂಬ ಹಳೆ ಮರಗಳು. ಒಂದು 100 ವರ್ಷ 200 ವರ್ಷಕ್ಕಿಂತ ತುಂಬ ಹಳೆ ಕಾಲದ ಮರಗಳು. ಅದರದ್ದು ಬೇರು ನೋಡಿ ಒಂದು ಸತಿ ಹೇಗಿದೆ ಅಂತ. ಇದೇ ಮರ ಯಾವುದನ್ನು ನಂಗೆ ಗೊತ್ತಿಲ್ಲ, ಬಟ್ ಅದ್ರ ಬೇರು ನೋಡಿ ಗೈಸ್ ಹೆಂಗಿದೆ. ಒಂದೊಂದು ಬೇರು ನನ್ನ ಕೈಯಷ್ಟು ದಪ್ಪ ಇದೆ ನೋಡಿ, ನನ್ನ ಕೈಗಿಂತ ದಪ್ಪ ಇದೆ. ಸೊ ಇದ್ರ ಮುಂದೆ ಇರೋದು ಕಬ್ಬನ್ ಪಾರ್ಕು. ಇದು ವಿಕಾಸಸೌಧ ಮುಂದೆ ಇರೋದು ಕಬ್ಬನ್ ಪಾರ್ಕು.